Good morning, dear students. So, ಇವತ್ತು ಡೇಟಾಬೇಸ್ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಮಾಡೋಣ. ಬಟ್ ಬಿಫೋರ್ ದಟ್ ಈಗ ಡೇಟಾಬೇಸ್ ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ PHP ಎಡಿಟರ್ ಅಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ನಾ ಟ್ರೈ ಮಾಡಿದೆ, ಇಟ್ ಈಸ್ ನಾಟ್ ಪಾಸಿಬಲ್. ಆಗದೇ ಇಲ್ಲ ಅಂತಲ್ಲ, ಬಟ್ ಇಟ್ ಈಸ್ ಡಿಫಿಕಲ್ಟ್. ಓಕೆ, ಸೊ ಅದಕ್ಕೆ ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಪ್ರೋಗ್ರಾಮ್ಸ್ ನ ಟೈಪ್ ಮಾಡಿ ನಾವು ನಮ್ಮ ಲೋಕಲ್ ಹೋಸ್ಟ್ ಅಂದ್ರೆ ನಮ್ಮ ಸರ್ವರ್ ಅಲ್ಲಿ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ದಟ್ ಪ್ರೋಗ್ರಾಮ್, ರೈಟ್? ಸೊ ಇದಕ್ಕೆ ಒಂದು ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ದಟ್ ಸಾಫ್ಟ್ವೇರ್ ಈಸ್ XAMPP. ಓಕೆ, ಸೊ XAMPP ಅಥವಾ WAMP ಅಂತ ಸಾಫ್ಟ್ವೇರ್ ಇದೆ. ಇವೆರಡನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಯಾರ ಮನೆಯಲ್ಲಿ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ ಇದೆ, ಸೊ ನೋ ಪ್ರಾಬ್ಲಮ್, ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಟ್ ಮಾಡ್ಬೋದು, ರೈಟ್? ಸೊ ಮೊಬೈಲ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋರು ನೋಡ್ತೀನಿ, ಏನಾದ್ರು ಆಲ್ಟರ್ನೇಟ್ ಮೆಥಡ್ಸ್ ಇದೆಯಾ ನೋಡ್ತೀನಿ. ಓಕೆ, ಬಟ್ ಇದನ್ನ ಈ ಸ್ಟೆಪ್ಸ್ ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಇವತ್ತು. ಓಕೆ, ಸೊ ಅಂದ್ರೆ ನಮ್ಮ ಲೋಕಲ್ ಹೋಸ್ಟ್ ಅಲ್ಲಿ ಸೊ ಹೌ ಟು ಎಕ್ಸಿಕ್ಯೂಟ್ PHP ಪ್ರೋಗ್ರಾಮ್ಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಸೊ ನಾವು ಪ್ರೋಗ್ರಾಮ್ಸ್ ನ ಟೈಪ್ ಮಾಡ್ತೀವಿ ಯಾವ್ದ್ರಲ್ಲಿ, ನೋಟ್ ಪ್ಯಾಡ್ ++ ಅಲ್ಲಿ ಟೈಪ್ ಮಾಡ್ತೀವಿ. ಸೊ ಟೈಪ್ ಮಾಡಿರೋ ಪ್ರೋಗ್ರಾಮ್ಸ್ ನ ನಾವು ಲೋಕಲ್ ಹೋಸ್ಟ್ ಅಲ್ಲಿ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್. ಓಕೆ, ಸೊ ಫಸ್ಟ್ ಟೈಪ್ ಮಾಡ್ತೀನಿ ನೋಡಿ, ಒಂದು ಸಿಂಪಲ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡೋಣ. ಓಕೆ, ಸೊ ಇದನ್ನ ಸೇವ್ ಮಾಡ್ತೀನಿ, ರೈಟ್? ಸೊ ಇದನ್ನ ಸೇವ್ ಮಾಡಬೇಕು, ಪ್ರೋಗ್ರಾಮ್ಸ್ ನ ಸೇವ್ ಮಾಡಬೇಕು ಅಂತಂದ್ರೆ ಸೇವ್ ದಿ ಪ್ರೋಗ್ರಾಮ್ಸ್. ನೀವು XAMPP ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಲ್ವಾ ನಿಮ್ಮ ಸಿಸ್ಟಮ್ ಅಲ್ಲಿ, ಅದು ಎಲ್ಲಿರುತ್ತೆ ಅಂತಂದ್ರೆ ನಿಮ್ಮ XAMPP ಈ ಪಾತ್ ಅಲ್ಲಿ ಇರುತ್ತೆ. C ಡ್ರೈವ್, XAMPP ಮತ್ತೆ HTDocs, ರೈಟ್? ಸೊ ಈ ಫೋಲ್ಡರ್ ಅಲ್ಲೇ ಈ ಡೈರೆಕ್ಟರಿಯಲ್ಲೇ ನಿಮ್ಮ ಪ್ರೋಗ್ರಾಮ್ಸ್ ನ ಸೇವ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇದ್ರೊಳಗೆ ಮತ್ತೆ ನಿಮ್ಮ ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೋಬಹುದು. ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಪ್ರೋಗ್ರಾಮ್ ನ ಸೇವ್ ಮಾಡ್ಬೋದು, ಆಯ್ತಾ? ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಈ C:\XAMPP HTDocs ಅಲ್ಲಿ ಇಲ್ಲೇನೆ ಪ್ರೋಗ್ರಾಮ್ಸ್ ನ ಸೇವ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾನೊಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಂಡಿದೀನಿ, XAMPP HTDocs ಸ್ಯಾಂಪಲ್ ಪ್ರೋಗ್ರಾಮ್ ಅನ್ನೋ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಂಡಿದೀನಿ. ಸೊ ಅಲ್ಲಿ ನಾನು ನನ್ನ ಪ್ರೋಗ್ರಾಮ್ಸ್ ನ ಸೇವ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಸೇವ್ ಮಾಡಿದ್ಮೇಲೆ ಸೊ ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ಯುವರ್ ಪ್ರೋಗ್ರಾಮ್. ಓಕೆ, ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತಂದ್ರೆ ಈ ಸ್ಟೆಪ್ಸ್ ಎಲ್ಲ ಕಳಿಸ್ಕೊಡ್ತೀನಿ ನಾನು ನಿಮ್ಗೆ, ಆಮೇಲೆ ಗ್ರೂಪ್ ಅಲ್ಲಿ ಹಾಕ್ತೀನಿ. ಓಕೆ, ಪ್ರೋಗ್ರಾಮ್ಸ್ ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತಂದ್ರೆ ನಿಮ್ಮ ಬ್ರೌಸರ್ ಇರುತ್ತಲ್ಲ, ಅದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು ಅಥವಾ ಕ್ರೋಮ್ ಆಗಿರ್ಬೋದು, ಯಾವುದೇ ಬ್ರೌಸರ್ ಇರ್ಬೋದು. ಬೆಟರ್ ಕ್ರೋಮ್ ತಗೊಳ್ಳಿ, ಆಯ್ತಾ? ಇಂಟರ್ನೆಟ್ ಎಕ್ಸ್ಪ್ಲೋರರ್ ಯಾವ್ದಾದ್ರು ಬ್ರೌಸರ್ಗೆ ಹೋಗ್ಬಿಟ್ಟು ಸೊ ಅಲ್ಲಿ ಯು ಹ್ಯಾವ್ ಟು ಟೈಪ್. ಸೊ ಏನಂತ ಟೈಪ್ ಮಾಡಬೇಕು, http://localhost. ಓಕೆ, ಸೊ ನೀವೇನಾದ್ರು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಫೋಲ್ಡರ್ ನೇಮ್, ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಫೈಲ್ ನೇಮ್ ನ ಕೊಡಿ. ಸೊ ನಾನು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದೀನಿ, ಯಾವುದು ಅಂತಂದ್ರೆ ಸ್ಯಾಂಪಲ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಂಡಿದೀನಿ, ರೈಟ್? ಸೊ ಈ ರೀತಿ ಪಾತ್ ನ ಕೊಡ್ಬೇಕಾಗತ್ತೆ ನೀವು. ಓಕೆ, ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ಯುವರ್ ಪ್ರೋಗ್ರಾಮ್. ಓಕೆ, ಸೊ ಇಲ್ಲಿ
ಪ್ರೋಗ್ರಾಮ್ ನ ಟೈಪ್ ಮಾಡಾಗಿದೆ ಅಲ್ಲ, ಏನ್ ಮಾಡಿದೆ ನಾನೀಗ ಪ್ರೋಗ್ರಾಮ್ ನ ಟೈಪ್ ಮಾಡಿದ್ದೀನಿ. ಸೊ ಟೈಪ್ ಮಾಡಿರೋ ಪ್ರೋಗ್ರಾಮ್ ನ ಎಲ್ಲಿ ಸೇವ್ ಮಾಡಿದ್ದೀನಿ, ಇಲ್ಲಿ ನೋಡಿ, ಇಲ್ಲಿ ಪಾತ್ ತೋರಿಸ್ತಾ ಇದೆ ಅಲ್ಲ ಮೇಲೆ, C:, examp htdocs ಸ್ಯಾಂಪಲ್ ಪ್ರೋಗ್ರಾಮ್ ಅನ್ನೋ ಫೋಲ್ಡರ್ ಅಲ್ಲಿ first.php ಅಂತ ಸೇವ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಮೈ ಫೈಲ್ ನೇಮ್. first.php ಅನ್ನೋದು ಫೈಲ್ ನೇಮ್. ಓಕೆ, ಸೊ ನೀವು ಏನೇ ಫೋಲ್ಡರ್ ಕ್ರಿಯೇಟ್ ಮಾಡಿದ್ರು ಇದ್ರೊಳಗೆ ಇರಬೇಕು. C:examp, ಸೊ C:examp htdocs ಒಳಗೇನೆ ನಿಮ್ಮ ಫೋಲ್ಡರ್ ಇರಬೇಕು. ಫೋಲ್ಡರ್ ಮತ್ತೆ ಫೈಲ್. ಓಕೆ, ಸೊ ಟೈಪ್ ಮಾಡಿದ್ಮೇಲೆ, ಓಕೆ, ಇನ್ನು ಜಾಯಿನ್ ಆಗ್ತಾ ಇದ್ದೀರಾ? ಜಾಯಿನ್ ಆಗ್ಲಿ ಎಲ್ರು. ಯಾಕೆ ಇವತ್ತೆಲ್ಲ ಲೇಟ್ ಆಗಿ ಜಾಯಿನ್ ಆಗ್ತಾ ಇದ್ದೀರಾ? ಮ್ಯಾಥ್ಸ್ ಕ್ಲಾಸ್ ಇತ್ತು ಮೇಡಮ್. ಹೌದಾ, ಲೇಟ್ ಆಗ್ಬಿಟ್ರಾ? ಮುಗಿಸಿದ್ರಾ? ಎಸ್ ಮೇಡಮ್. ಓಕೆ ಓಕೆ, ಸೊ ಈಗ ಏನ್ ಮಾಡಿದ್ವಿ ನಾವು, ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಯಾವ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೋಬೇಕು? ಡೌನ್ಲೋಡ್ ದಿ ಸಾಫ್ಟ್ವೇರ್ XAMPP ಆರ್ WAMP. ಇವೆರಡರಲ್ಲಿ ಅದರ ಒಂದು ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡ್ಕೋಬೇಕು. ಆಯ್ತಾ? ಸೊ ಮೊಬೈಲ್ ಅಲ್ಲಿ ಐ ಥಿಂಕ್ ಇಟ್ ಇಸ್ ನಾಟ್ ಪಾಸಿಬಲ್. ಆಯ್ತಾ? ಮೊಬೈಲ್ ಅಲ್ಲಿ ಇಟ್ ಇಸ್ ನಾಟ್ ಪಾಸಿಬಲ್. ಐ ಥಿಂಕ್ ಯಾರ ಮನೇಲಿ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಇದೆ, ಸೊ ಏನ್ ಮಾಡಿ ಅಂತಂದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು XAMPP ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲು WAMP ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಬಟ್ now I am working on XAMPP. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ, ಸೊ ಇನ್ಸ್ಟಾಲ್ XAMPP. ಆಯ್ತಾ? ಇನ್ಸ್ಟಾಲ್ ಆದ್ಮೇಲೆ ಸೊ ಅದು ನಿಮ್ಮ ಸಾಫ್ಟ್ವೇರ್ ಎಲ್ಲಿ ಇನ್ಸ್ಟಾಲ್ ಆಗುತ್ತೆ ಅಂತಂದ್ರೆ, ಸೊ ನಿಮ್ಮ ಸಾಫ್ಟ್ವೇರ್ C ಡ್ರೈವ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ. ಆಯ್ತಾ? C ಡ್ರೈವ್ ಅಲ್ಲಿ ಇನ್ಸ್ಟಾಲ್ ಆದ್ಮೇಲೆ ಈ ರೀತಿ ಒಂದು ಪಾತ್ ಇರುತ್ತೆ. C ಡ್ರೈವ್ ಒಳಗೆ XAMPP ಅನ್ನೋ ಫೋಲ್ಡರ್ ಇರುತ್ತೆ, ಮತ್ತೆ XAMPP ಅನ್ನೋ ಫೋಲ್ಡರ್ ಅಲ್ಲಿ htdocs ಅಂತ ಫೋಲ್ಡರ್ ಇರುತ್ತೆ. ಓಕೆ, ಸೊ ನೀವು ಏನೇ ಫೈಲ್ ಟೈಪ್ ಮಾಡಿದ್ರು, ಏನೇ ಫೈಲ್ ಸೇವ್ ಮಾಡಿದ್ರು ಇದ್ರೊಳಗೇನೆ, ಈ ಪಾತ್ ಒಳಗೇನೆ ಸೇವ್ ಮಾಡಬೇಕು. ಸೊ ಎಲ್ಲಿ ಸೇವ್ ಮಾಡಬೇಕು ನಿಮ್ಮ ಫೈಲ್ ನ? C:examp htdocs ಈ ಮೇನ್ ಫೋಲ್ಡರ್ ಇರುತ್ತಲ್ಲ, ಇದ್ರೊಳಗೆ ನಿಮ್ಮ ಪ್ರೋಗ್ರಾಮ್ ನ ಸೇವ್ ಮಾಡಬೇಕು. ಲೈಕ್ ದಿಸ್ first.php ಅಂತ. ಬೇಕಿದ್ರೆ ನಿಮ್ಮ ಫೋಲ್ಡರ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಈ htdocs ಅಲ್ಲಿ. ಲೈಕ್ ದಿಸ್ C: ಹೋಗಿ XAMPP ಹೋಗಿ htdocs ಹೋಗಿ, ಸೊ ನಿಮ್ಮ ಫೋಲ್ಡರ್. ಓಕೆ, ನಿಮ್ದು ಫೋಲ್ಡರ್ ನೇಮ್ ಕೊಟ್ಕೊಳ್ಳಿ, ಏನೋ ಅಭಿಲಾಷ್ ಮೇಘಪ್ರಿಯನೋ ಅಂತ ನಿಮ್ ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಂಡು ಸೊ ಅದ್ರೊಳಗೆ ಫೈಲ್ ನ ಸೇವ್ ಮಾಡಿ. ಓಕೆ, ಟೈಪ್ ಮಾಡ್ಬಿಟ್ಟು ಸೇವ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಸಿಂಪಲ್ ಪ್ರೋಗ್ರಾಮ್ ಟೈಪ್ ಮಾಡಿದ್ದೀನಿ, ವೆಲ್ಕಮ್ ಟು PHP ಅಂತ ಹೇಳಿ. ಸೊ ಇದನ್ನ ನಾನು ಎಲ್ಲಿ ಸೇವ್ ಮಾಡಿದ್ದೀನಿ ಅಂತಂದ್ರೆ, ಸಿ ಹಿಯರ್ ಮೇಲ್ಗಡೆ ಪಾತ್ ಕಾಣಿಸ್ತಾ ಇದೆ ನೋಡಿ, C:examp htdocs. ಅದ್ರೊಳಗೆ ನಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಅದ್ರೊಳಗೆ first.php ಅಂತ ಫೈಲ್ ನ ಸೇವ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್, ಈಗ ನೀವು ಟೈಪ್ ಮಾಡಾಯ್ತು, ಸೇವ್ ಮಾಡಾಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು? ಎಕ್ಸಿಕ್ಯೂಟ್ ಮಾಡ್ಬೇಕು ಅಲ್ವಾ? ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಿಮ್ಮ ಬ್ರೌಸರ್ ಹೋಗಿ, ಸೊ ಬ್ರೌಸರ್ ಅಲ್ಲಿ ಎನಿಥಿಂಗ್, ಗೂಗಲ್ ಕ್ರೋಮ್ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬ್ರೌಸರ್ಗೆ ಹೋಗಿ. ಆಯ್ತಾ? ಸೊ ಅಲ್ಲಿ ಟೈಪ್ ಮಾಡಬೇಕು. ತೋರಿಸ್ತೀನಿ ನೋಡಿ, ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಎಸ್, ಸೊ here http
local host ಆಯ್ತಾ ಸ್ಲಾಶ್ ನನ್ನ ಫೋಲ್ಡರ್ ಇದೆ ಸ್ಯಾಂಪಲ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಸ್ಲಾಶ್ first.php. ಓಕೆ, ಸೊ ಈ ರೀತಿ ನೀವು ಫೈಲ್ ನೇಮ್ ನ ಕೊಡ್ಬೇಕಾಗುತ್ತೆ. ಯಾರದು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಏನ್ ಮಾಡಿದ್ವಿ ಈಗ? ಗೂಗಲ್ ಕ್ರೋಮ್ ಹೋಗಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಹೋಗಿ ಅಲ್ಲಿ ಟೈಪ್ ಮಾಡಬೇಕು. ಏನಂತ ಟೈಪ್ ಮಾಡಬೇಕು? HTTP ಲೋಕಲ್ ಹೋಸ್ಟ್ ಮತ್ತೆ ನಿಮ್ಮ ಫೋಲ್ಡರ್ ನೇಮ್, ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಫೋಲ್ಡರ್ ನೇಮ್ ಕೊಡ್ತೀರಾ, ಮತ್ತೆ ಇಲ್ಲಿ first.php. ಓಕೆ, ಸೊ ಇದಕ್ಕೂ ಮುಂಚೆ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಇದು ಈ ಎಕ್ಸಾಂಪ್ ಇದೆಯಲ್ಲ, ದಿಸ್ ಇಸ್ ಯುವರ್ ಸರ್ವರ್ ಆಯ್ತಾ. ಸೊ ಈ ಸರ್ವರ್ ಅಲ್ಲಿ ಈ ಸರ್ವರ್ ನ ನೀವು ಸ್ಟಾರ್ಟ್ ಮಾಡಬೇಕು. ಯು ಹ್ಯಾವ್ ಟು ಸ್ಟಾರ್ಟ್ ದಿ ಸರ್ವರ್. ಇಲ್ಲಿ 2 ಸರ್ವಿಸಸ್ ಬರುತ್ತೆ. ಸೊ ಒಂದು ಅಪಾಚೆ ಮತ್ತೆ ಇನ್ನೊಂದು MySQL. ಇವೆರಡನ್ನು ನೀವು ಸ್ಟಾರ್ಟ್ ಮಾಡಬೇಕು ಆಯ್ತಾ. ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನೀವು ಕಂಟ್ರೋಲ್ ಪ್ಯಾನಲ್ ಹೋಗ್ಬಿಟ್ಟು ಅಲ್ಲಿ ಎಕ್ಸಾಂಪ್ ಅಂತ ಇರುತ್ತೆ. ಸೊ ಅಥವಾ ಅಲ್ಲಿ ಫೈಂಡ್ ಹೋಗ್ಬಿಟ್ಟು ಎಕ್ಸಾಂಪ್ ಅಂತ ಕೊಡಿ. ರೈಟ್, ಇದು ಕಾಣಿಸ್ತಾ ಇದೆಯಾ? ಇದು ನಾ ಟೈಪ್ ಮಾಡಿದ್ದು ಎಕ್ಸಾಂಪ್ ಅಂತ ಟೈಪ್ ಮಾಡೋದಲ್ಲ ಕಾಣಿಸ್ತಾ? ಓಕೆ, ಇಲ್ಲ ಇದು ಇಲ್ಲೇ ಡೆಸ್ಕ್ಟಾಪ್ ಅಲ್ಲೇ ಇದು ಮಾಡ್ತಾ ಇರೋದು. ಓಕೆ, ಸೊ ಇದು ಕಾಣಿಸೋದಿಲ್ಲ ಅನ್ಕೊಳ್ತೀನಿ ನಿಮ್ಗೆ. ಅಲ್ಲಿ ಟೈಪ್ ಹಿಯರ್ ಟು ಸರ್ಚ್ ಅಂತ ಇರುತ್ತೆ ನೋಡಿ, ಅಲ್ಲಿ ನಿಮ್ಮ ಡೆಸ್ಕ್ಟಾಪ್ ಟಾಸ್ಕ್ ಬಾರ್ ಅಲ್ಲಿ ಟೈಪ್ ಹಿಯರ್ ಟು ಸರ್ಚ್ ಅಂತ ಇರುತ್ತೆ ಎಲ್ಲಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ಎಕ್ಸಾಂಪ್ ಕಂಟ್ರೋಲ್ ಪ್ಯಾನಲ್ ಅಂತ ಕೊಟ್ರೆ, ಓಕೆ, ನಾ ಇದನ್ನ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ನಿಮ್ಗೆ. ವರ್ಡ್ ಫೈಲ್ ರೆಡಿ ಮಾಡಿದ್ದೀನಿ, ಅದನ್ನ ಇವತ್ತು ಗ್ರೂಪ್ ಅಲ್ಲಿ ಹಾಕ್ತೀನಿ ಅದನ್ನ. ಓಕೆ, ಸೊ ಅದನ್ನ ಸ್ಟಾರ್ಟ್ ಮಾಡ್ಬೇಕು ನೀವು. ಯು ಹ್ಯಾವ್ ಟು ಸ್ಟಾರ್ಟ್ ದೋಸ್ 2 ಸರ್ವಿಸಸ್ ಆಯ್ತಾ. ಸೊ ಸ್ಟಾರ್ಟ್ ಮಾಡಿದ್ರೇನೆ ಇಲ್ಲಿ ನಿಮಗೆ ಆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಡಿಸ್ಪ್ಲೇ ಆಗಿದೆ ನೋಡಿ ಔಟ್ಪುಟ್, ವೆಲ್ಕಮ್ ಟು PHP ಅಂತ ಹೇಳ್ಬಿಟ್ಟು. ಸೊ ಇಟ್ ವಿಲ್ ಶೋ ಯು ದಿ ಔಟ್ಪುಟ್. ಸೊ ಇಲ್ಲಿ ವಾಪಸ್ Notepad++ ಬರ್ತೀನಿ. ಈಗ ಇದು ಕಾಣಿಸ್ತಾ ಇದೆಯಾ ನಿಮ್ಗೆ? ಇಲ್ಲಿ ಎಕ್ಸಾಂಪ್ ಕಂಟ್ರೋಲ್ ಪ್ಯಾನಲ್ ಅನ್ನೋದು ಕಾಣಿಸ್ತಾ ಇದೆಯಾ? ಎಸ್ ಮೇಡಮ್. ಓಕೆ, ಗುಡ್. ಈ ರೀತಿ ಇರುತ್ತೆ ನೋಡಿ, ನಿಮ್ಮ ಎಕ್ಸಾಂಪ್ ಸಾಫ್ಟ್ವೇರ್ದು ಈ ರೀತಿ ಒಂದು ಕಂಟ್ರೋಲ್ ಪ್ಯಾನಲ್ ಇರುತ್ತೆ ಆಯ್ತಾ. ನೀವು ಜಸ್ಟ್ ಅಲ್ಲಿ ಟಾಸ್ಕ್ ಬಾರ್ ಇರುತ್ತಲ್ಲ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಡೆಸ್ಕ್ಟಾಪ್ ಅಲ್ಲಿ ಟಾಸ್ಕ್ ಬಾರ್ ಇರುತ್ತಲ್ಲ, ಅಲ್ಲಿ ಟೈಪ್ ಮಾಡಿ ಎಕ್ಸಾಂಪ್ ಅಂತ ಟೈಪ್ ಮಾಡಿ. ಸೊ ಅದನ್ನ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಂಡೋ ಬರುತ್ತೆ. ಓಕೆ, ಸೊ ಈ ವಿಂಡೋ ಬಂದಾಗ ಇಲ್ಲಿದೆ ನೋಡಿ, ಫಸ್ಟ್ 2 ಅಪಾಚೆ ಮತ್ತೆ MySQL. ಓಕೆ, ಸೊ ಇವೆರಡನ್ನು ಸ್ಟಾರ್ಟ್ ಮಾಡಬೇಕು. ಈ ರೀತಿ ಇರುತ್ತೆ. ಇನಿಷಿಯಲಿ ಇಟ್ ವಿಲ್ ಬಿ ಲೈಕ್ ದಿಸ್. ಇಲ್ಲಿ ಬೇರೆ ಬೇರೆ ಮಾಡ್ಯೂಲ್ಗಳು ಇರ್ತವೆ, ಫೈಲ್ಸ್ ಇಲ್ಲ, ಮರ್ಕ್ಯೂರಿ, ಟಾಮ್ ಕ್ಯಾಟ್ ಅಂತ ಎಲ್ಲ ಇದೆಲ್ಲ, ಇದೆಲ್ಲ ನಮಗೆ ಬೇಡ. ನಮಗೆ ಬೇಕಿರೋದು ಯಾವುದು? ಈ ಫಸ್ಟ್ ಒನ್ ಅಪಾಚೆ ಮತ್ತೆ MySQL. ಇವೆರಡನ್ನು ಮಾತ್ರ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೋಡಿ ಕೊಡ್ತೀನಿ ನೋಡಿ, ಪಕ್ಕದಲ್ಲಿ ಸ್ಟಾರ್ಟ್ ಅಂತ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನೋಡಿ ಈಗ ಯೆಲ್ಲೋ ಕಲರ್ ಆಯ್ತು, ಆಮೇಲೆ ಫುಲ್ ಅದು ಸ್ಟಾರ್ಟ್ ಆದಾಗ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ. ಗ್ರೀನ್ ಕಲರ್ ಅಲ್ಲಿ ಬಂತು. ಇಲ್ಲಿ ನೋಡಿ, ಸೊ ಸ್ಟೇಟಸ್ ಚೇಂಜ್ ಡಿಟೆಕ್ಟೆಡ್, ರನ್ನಿಂಗ್ ಅಂತ ಬರ್ತಾ ಇದೆ. ಅಪಾಚೆ ಇಸ್ ರನ್ನಿಂಗ್. ಅದೇ ರೀತಿ MySQL ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಅದನ್ನು ಸ್ಟಾರ್ಟ್ ಮಾಡಿ, MySQL ಸ್ಟಾರ್ಟ್ ಮಾಡಿ. ರೈಟ್, ಸೊ ಈಗ ನಮ್ಮ ಸರ್ವರ್ 2 ಸರ್ವಿಸಸ್ ನ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಸೊ ಸ್ಟಾರ್ಟ್ ಮಾಡಿದ್ಮೇಲೆ ಇದನ್ನ ಮಿನಿಮೈಸ್ ಮಾಡ್ಕೊಳ್ತೀನಿ. ಓಕೆ, ಸೊ ಈಗ ವಾಪಸ್ ನಿಮ್ಮ ಬ್ರೌಸರ್ ಹೋಗ್ಬಿಟ್ಟು ಇಲ್ಲಿ ನಿಮ್ಮ ಫೈಲ್ ನೇಮ್ ಎಲ್ಲ ಟೈಪ್ ಮಾಡ್ಬಿಟ್ಟು ಜಸ್ಟ್ ಎಂಟರ್ ಕೊಡಿ. ಸೊ ನಿಮ್ಗೆ ಔಟ್ಪುಟ್ ಬರುತ್ತೆ. ರೈಟ್,
ಸೊ ಈ ಸ್ಟೆಪ್ಸ್ನೆಲ್ಲ ಕಳಿಸ್ತೀನಿ, ಮತ್ತೆ ಇದ್ರದ್ದು ವಿಡಿಯೋನು ಕಳಿಸ್ತೀನಿ. ನೋಡಿ ಇದನ್ನ ಮನೇಲಿ ಡೆಸ್ಕ್ಟಾಪ್ ಇರೋರು ಪ್ರಾಕ್ಟೀಸ್ ಮಾಡಿ, ಇಲ್ಲ ಅಂತಂದ್ರೆ ಕಾಲೇಜ್ ಸ್ಟಾರ್ಟ್ ಆದಾಗ ಮಾಡೋಣ ಇದನ್ನ. ಓಕೆ, ನೆಕ್ಸ್ಟ್ ಈಗ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಗೊತ್ತಾಯ್ತು ಲೋಕಲ್ ಹೋಸ್ಟ್ ಅಲ್ಲಿ ಅಲ್ವಾ. ಇಲ್ಲಿ ನಿನ್ನೆ ಕ್ಲಾಸ್ ಅಲ್ಲಿ ಒಂದು ಪ್ರೋಗ್ರಾಮ್ ಹೇಳ್ಕೊಡ್ಬೇಕಿತ್ತು, ಅದನ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವತ್ತು. ದಟ್ ಈಸ್ ದಿ ಪ್ರೋಗ್ರಾಮ್ ನೇಮ್ ಈಸ್ ವಾಟ್ ಯೂಸಿಂಗ್ ಎಕ್ಸ್ಟರ್ನಲ್ ಫಂಕ್ಷನ್ಸ್ ಆಯ್ತಾ. ಸೊ ಯೂಸಿಂಗ್ ಎಕ್ಸ್ಟರ್ನಲ್ ಫಂಕ್ಷನ್ಸ್ ಅಂತಂದ್ರೆ ಇಟ್ ಈಸ್ ಸೇಮ್ ಆಸ್ ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಮಾಡ್ತಾ ಇರಲ್ಲ ಆ ರೀತಿ ಆಯ್ತಾ. ಎಸ್, ಸೊ ಇಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಇದನ್ನ ಆಲ್ರೆಡಿ ಮಾಡಿದ್ವಿ ನಾವು. ಈ ಸ್ಟ್ಯಾಟಿಕ್ ವೇರಿಯೇಬಲ್ದು ಒಂದು ಪ್ರೋಗ್ರಾಮ್ ನ ಮಾಡಿದ್ವಿ ಅಲ್ವಾ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ, ಒಂದು ಫಂಕ್ಷನ್ ಹಾಕೊಂಡಿದೀವಿ. ಓಕೆ, ಸೊ ಈ ಫಂಕ್ಷನ್ ಅಲ್ಲಿ ಏನೋ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದೀವಿ ಸ್ಟ್ಯಾಟಿಕ್ ಅಂತ ಹೇಳಿ, ಅದನ್ನ ಇನ್ಕ್ರಿಮೆಂಟ್ ಮಾಡ್ತಾ ಇದೀವಿ, ಮತ್ತೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ. ಓಕೆ, ಸೊ ಇದಕ್ಕೆ ನಾನು ಫೈಲ್ ನೇಮ್ ಕೊಟ್ಟಿದ್ದೀನಿ ಮೈ ಫಂಕ್ಷನ್ ಡಾಟ್ PHP ಅಂತ ಹೇಳಿ ಆಯ್ತಾ. ಸೊ ಈ ಪ್ರೋಗ್ರಾಮ್ ನ ನೀವು ಇದೇನಿದೆ ಮೈ ಫಂಕ್ಷನ್ ಡಾಟ್ PHP ಅಂತ ಏನು ಈ ಫೈಲ್ ಇದೆ, ಈ ಫೈಲ್ ನ ನೀವು ಇನ್ನೊಂದು PHP ಫೈಲ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು, ಅಂದ್ರೆ ಇನ್ನೊಂದು PHP ಫೈಲ್ ಅಲ್ಲಿ ಕಾಲ್ ಮಾಡಬಹುದು. ಓಕೆ, ಸೊ ಹೇಗೆ ಅಂತಂದ್ರೆ ಹಿಯರ್ ಇನ್ನೊಂದು ಫೈಲ್ ಮಾಡಿದೀನಿ ಆಯ್ತಾ, test.php ಅಂತ ಒಂದು ಫೈಲ್ ಇದೆ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಕಾಲ್ ಮಾಡ್ತಾ ಇದ್ದೀನಿ ಆ ಪ್ರೋಗ್ರಾಮ್ ನ, ಮೈ ಫಂಕ್ಷನ್ ಡಾಟ್ PHP ಅನ್ನೋ ಪ್ರೋಗ್ರಾಮ್ ನ ಅಥವಾ ಫೈಲ್ ನ ಇನ್ನೊಂದು ಫೈಲ್ ಅಲ್ಲಿ ಕಾಲ್ ಮಾಡ್ತಾ ಇದ್ದೀನಿ ಯೂಸಿಂಗ್ ದಿಸ್ ಇನ್ಕ್ಲೂಡ್ ಫಂಕ್ಷನ್. ಇದೇ ರೀತಿ ನೀವು ಯಾವ ಫೈಲ್ ನ ಬೇಕಾದ್ರೂ ಇನ್ಕ್ಲೂಡ್ ಮಾಡಬಹುದು ನಿಮ್ಮ ಪ್ರೋಗ್ರಾಮ್ ಅಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಈಗ first.php ಅನ್ನೋದನ್ನ ಈಗ ಜಸ್ಟ್ ಕ್ರಿಯೇಟ್ ಮಾಡಿದ್ವಿ ಅಲ್ಲ, ಸೊ ಆ ಪ್ರೋಗ್ರಾಮ್ನು ಕೂಡ ನಿಮ್ಮ ಇನ್ನೊಂದು ಫೈಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಓಕೆ, ಸೊ ಮೈ ಫಂಕ್ಷನ್ ಡಾಟ್ PHP ರೈಟ್. ಸೊ ಮತ್ತೆ ಇಲ್ಲಿ ಈ ಮೈ ಫಂಕ್ಷನ್ ಅನ್ನೋ ಫೈಲ್ ಅಲ್ಲಿ ಒಂದು ಡಿಸ್ಪ್ಲೇ ಅನ್ನೋ ಫಂಕ್ಷನ್ ಇದೆ ಅಲ್ಲ, ಸೊ ಅದನ್ನೇ ಇಲ್ಲಿ ಕಾಲ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಡಿಸ್ಪ್ಲೇ ಅನ್ನೋ ಫಂಕ್ಷನ್ಗೆ ನಾ ಇಲ್ಲಿ ಎಲ್ಲೂ ಕೋಡ್ ಬರ್ದಿಲ್ಲ, ಈ ಫೈಲ್ ಅಲ್ಲಿ ಎಲ್ಲೂ ಕೋಡ್ ಬರ್ದಿಲ್ಲ, ಬಟ್ ಸ್ಟಿಲ್ ದಿಸ್ ವಿಲ್ ಗೆಟ್ ಎಕ್ಸಿಕ್ಯೂಟೆಡ್. ಈ ಡಿಸ್ಪ್ಲೇ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಏನಕ್ಕೆ ಅಂತಂದ್ರೆ ಬಿಕಾಸ್ ವಿ ಹ್ಯಾವ್ ಇನ್ಕ್ಲೂಡೆಡ್ ದಟ್ ಫೈಲ್ ಹಿಯರ್. ಓಕೆ, ಸೊ ರನ್ ಮಾಡ್ತೀನಿ ನೋಡಿ. ಶೇರ್ ಮಾಡ್ತೀನಿ ಸ್ಕ್ರೀನ್. ಓಕೆ, ಸೊ ಫೈಲ್ ನೇಮ್ ಏನು, ಇಟ್ ಈಸ್ test.php ಅಲ್ಲ. See here, so we are getting the output function called 1 times ಮತ್ತೆ function called 2 times. Okay, so ಇಲ್ಲಿ the important thing is how to include the external files in our program. So ಹೇಗೆ include ಮಾಡೋದು, using this function include function ಯೂಸ್ ಮಾಡಿಕೊಂಡು ನಾವು ನಮ್ಮ ಫಂಕ್ಷನ್ ನ ಕಾಲ್ ಮಾಡಬಹುದು. ಓಕೆ, ಸೊ ಈಗ first.php ಅನ್ನೋದನ್ನ ಇನ್ಕ್ಲೂಡ್ ಮಾಡಿದೀನಿ, ಎಕ್ಸಿಕ್ಯೂಟ್ ಮಾಡ್ತೀನಿ ನೋಡಿ. ಓಕೆ, ಆನ್ ಲೈನ್ 3 ಬೇಡ ಇದು. ಎಸ್, ಸಿ ಹಿಯರ್ ಇನ್ನೊಂದು ಫೈಲ್ ಇನ್ಕ್ಲೂಡ್ ಮಾಡಿದ್ದೆ first.php ಅಂತ. ಆ first.php ಅಲ್ಲಿ ವೆಲ್ಕಮ್ ಟು PHP ಅಂತ ಇತ್ತಲ್ಲ, ಸೊ ಅದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಓಕೆ, ಸೊ ಈ ರೀತಿ ನೀವು ಯಾವ ಫೈಲ್ ನ ಬೇಕಾದ್ರೂ ಇನ್ಕ್ಲೂಡ್ ಮಾಡ್ಕೋಬಹುದು. ಓಕೆ,
ನೆಕ್ಸ್ಟ್ ಸೊ ಇದಾದ್ಮೇಲೆ ಲ್ಯಾಬ್ ಸೈಕಲ್ದು ಒಂದು ಪ್ರೋಗ್ರಾಮ್ ಇದೆ PHPದು ಆಯ್ತಾ. ಇದು ಪ್ರೋಗ್ರಾಮ್ ಏನು ಅಂತಂದ್ರೆ ಪ್ರೋಗ್ರಾಮ್ ಈಸ್ we have to find the sum of digits. Okay, so sum of digits until the number is reduced to a single digit. Okay, ಇದು ಬಂದು ಪ್ರೋಗ್ರಾಮ್. ನಿಮ್ಮ ಲ್ಯಾಬ್ ಸೈಕಲ್ ಪಾರ್ಟ್ ಬಿ ಅಲ್ಲಿ ಫೋರ್ತ್ ಪ್ರೋಗ್ರಾಮ್. ಸೊ ಏನ್ ಪ್ರೋಗ್ರಾಮ್ ಅಂತಂದ್ರೆ ಟು ಫೈಂಡ್ ದಿ ಸಮ್ ಆಫ್ ಆಲ್ ದಿ ಡಿಜಿಟ್ಸ್ ಓಕೆ ಇನ್ ಅ ಗಿವನ್ ನಂಬರ್. ಸೊ ಫಾರ್ ಎಕ್ಸಾಂಪಲ್ 456 ಅಂತ ಒಂದು ನಂಬರ್ ಇರುತ್ತೆ ಅನ್ಕೊಳ್ಳಿ. ಸೊ ದಿಸ್ ಇಸ್ ದಿ ಗಿವನ್ ನಂಬರ್. ಓಕೆ, ಸೊ ಈಗ ಡಿಜಿಟ್ ವೈಸ್ ಸಮ್ ಮಾಡ್ಕೊಂಡು ಹೋಗ್ಬೇಕು. ಸೊ ಫಸ್ಟ್ ಟು ಡಿಜಿಟ್ಸ್ 4 and 5. Okay, 4 and 5 sum ಏನು it is 9 ಅಲ್ವಾ. ಸೊ ಮತ್ತೆ 6 ನ ಬರ್ಕೊಳ್ಳಿ ಹಾಗೇನೆ, ರೈಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯು ಹ್ಯಾವ್ ಟು ಆಡ್ 9 and 6. ಓಕೆ, ಸೊ 9 and 6 ಸಮ್ ಏನು ಇಟ್ ಈಸ್ 15 ಅಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ ಈ ತರ ಆಡ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿವರೆಗೂ ಅಂತಂದ್ರೆ ಫೈನಲ್ ಆನ್ಸರ್ ಅಲ್ಲಿ ಸಿಂಗಲ್ ಡಿಜಿಟ್ ಬರಬೇಕು. ಓಕೆ, ಅಲ್ಲಿವರೆಗೂ ಆಡ್ ಮಾಡ್ಕೊಂಡು ಹೋಗ್ಬೇಕು. ಸೊ ಈಗ 1 ಮತ್ತೆ 5 ನ ಆಡ್ ಮಾಡಬೇಕು. ಸೊ ವಾಟ್ ಈಸ್ ದಿ ಸಮ್ ಆಫ್ 1 and 5? ಇಟ್ ಈಸ್ 6. ಓಕೆ, ಸೊ ಈಗ ನೋಡಿ ಇದು ಸಿಂಗಲ್ ಡಿಜಿಟ್ ಗೆ ರೆಡ್ಯೂಸ್ ಆಯ್ತು ಅಂಡ್ ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. ಓಕೆ, ಸೊ ಅರ್ಥ ಆಯ್ತಲ್ಲ ಪ್ರೋಗ್ರಾಮ್. ಸೊ ಒಂದು ನಂಬರ್ ಇರುತ್ತೆ 4, 5, 6 ಅಂತ ಹೇಳಿ. ಸೊ ಈ 4, 5, 6 ನ ಈ ಫಸ್ಟ್ 2 ಡಿಜಿಟ್ಸ್ ಆಡ್ ಮಾಡಬೇಕು. ಸೊ ಫಸ್ಟ್ 2 ಡಿಜಿಟ್ಸ್ ಸಮ್ ಏನು ಇಟ್ ಈಸ್ 9. ಸೊ ಮತ್ತೆ ಮಿಕ್ಕಿದ್ದು 6 ನ ಹಾಗೆ ಬರ್ಕೊಳ್ಳಿ. ಸೊ ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯು ಹ್ಯಾವ್ ಟು ಆಡ್ 9 and 6. ಸೊ 9 and 6 ಅಗೈನ್ ಸಮ್ ಏನು ಅದು 15. ಓಕೆ, ಸೊ ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1 and 5 ನ ಆಡ್ ಮಾಡಬೇಕು. ಸೊ 1 and 5 ನ ಆಡ್ ಮಾಡಿದ್ರೆ ವಿ ವಿಲ್ ಗೆಟ್ 6. ಓಕೆ, ಸೊ ಇದು ಪ್ರೋಗ್ರಾಮ್. ಸೊ ಇಲ್ಲಿ ದಿಸ್ ಇಸ್ ದಿ ವಾಟ್ ಇಂಪ್ಲಿಮೆಂಟೇಶನ್ ಆರ್ ದಿಸ್ ಇಸ್ ದಿ ಲಾಜಿಕ್. ಸೊ ಇಲ್ಲಿ ಫಸ್ಟ್ ಚೆಕ್ ಮಾಡ್ತೀವಿ. If the given number is 0, then return 0. Else, so ಏನ್ ಮಾಡ್ತೀವಿ ಇಲ್ಲಿ ರಿಕರ್ಸಿವ್ ಆಗಿ ಒಂದೊಂದೇ ಡಿಜಿಟ್ ನ ತಗೊಂಡು ಹೋಗ್ತೀವಿ. ಆಯ್ತಾ, ಹೇಗೆ ಒಂದೊಂದೇ ಡಿಜಿಟ್ ನ ತಗೊಳ್ಳೋದು ಅಂತಂದ್ರೆ ಇಟ್ ಈಸ್ n mod 9. ಸೊ n mod 9 ಅಂತಂದ್ರೆ ಇಲ್ಲಿ 4, 5, 6 mod 9. ಸೊ 9 ಇಂದ ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ರಿಮೈಂಡರ್ ಸಿಗುತ್ತಲ್ಲ, ಸೊ ರಿಮೈಂಡರ್ ನ ಮತ್ತೆ ಫರ್ದರ್ ವಾಟ್ ಇಂಟೀಜರ್ ಇಂದ ಡಿವೈಡ್ ಮಾಡ್ಕೊಂಡು ಸೊ ಅದು ಸಿಂಗಲ್ ಡಿಜಿಟ್ ಆಗೋವರೆಗೂ ಸೊ ನಾವು ಈ ಸ್ಟೆಪ್ ನ ಕಂಟಿನ್ಯೂ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನಾವು ರಿಕರ್ಷನ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾ ಇದೀವಿ. ಓಕೆ, ಅಂಡ್ ಇದು ದಿಸ್ ಇಸ್ ವಾಟ್ ಕಂಡೀಷನಲ್ ಆಪರೇಟರ್. ಪ್ರೀವಿಯಸ್ ಒಂದು ಪ್ರೋಗ್ರಾಮ್ ಅಲ್ಲಿ ಬಂದಿತ್ತಲ್ಲ, ಸೇಮ್ ಕಂಡೀಷನಲ್ ಆಪರೇಟರ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ ಇದು ಸಿಂಗಲ್ ಡಿಜಿಟ್ ಆಗೋವರೆಗೂ ಏನ್ ಮಾಡ್ಬೇಕು, ರಿಮೈಂಡರ್ ನ ತಗೊಂಡು ಹೋಗ್ಬೇಕು. ಸೊ ರಿಮೈಂಡರ್ ನ ತಗೊಳ್ತಾ ಹಾಗೆ ವಿ ಹ್ಯಾವ್ ಟು ಕೀಪ್ ಆನ್ ಆಡಿಂಗ್. ಓಕೆ, ಸೊ ಈಗ ಈ ಲಾಜಿಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಸೊ ಇಲ್ಲಿ ಏನ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಈ ಪ್ರೋಗ್ರಾಮ್ ಅಲ್ಲಿ ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೊಂದು ಹೊಸ ಮೆಥಡ್ ಯೂಸ್ ಮಾಡ್ತಾ ಇದೀವಿ. ಸೊ ಇದು ಯಾವ ಮೆಥಡ್ ಅಂತಂದ್ರೆ ಪೋಸ್ಟ್ ಅಂತ ಇದೆ ನೋಡಿ.
POST ಕ್ಯಾಪಿಟಲ್ ಲೆಟರ್ ಅಲ್ಲಿ ಪೋಸ್ಟ್ ಅಂತ ಇದೆ, $_post ಅಂತ ಇದೆ. ಓಕೆ, ಸೊ ಏನಿದು ಪೋಸ್ಟ್ ಅಂತಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ವೆರಿ ಬಿಗಿನಿಂಗ್ ಅಲ್ಲಿ ಈ HTTP ಮೆಥಡ್ಸ್ ಮಾಡ್ಬೇಕಾದ್ರೆ ರೆಸ್ಪಾನ್ಸ್ ಫೇಸ್ ಮಾಡ್ಬೇಕಾದ್ರೆ ಎರಡು ಮೆಥಡ್ ಬಗ್ಗೆ ಹೇಳಿದ್ದೆ, ಗೆಟ್ ಮೆಥಡ್ ಮತ್ತೆ ಪೋಸ್ಟ್ ಮೆಥಡ್ ಬಗ್ಗೆ ಹೇಳಿದ್ದೆ. ಓಕೆ, ಅಲ್ಲಿ ಥಿಯರಿಟಿಕಲ್ ಪಾರ್ಟ್ ಮಾತ್ರ ಹೇಳಿದ್ದೆ, ಅಲ್ಲಿ ಗೆಟ್ ಮೆಥಡ್ ಮತ್ತೆ ಪೋಸ್ಟ್ ಮೆಥಡ್ ಬಗ್ಗೆ ಥಿಯರಿ ಮಾತ್ರ ಹೇಳಿದ್ದೆ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಪ್ರೋಗ್ರಾಮ್ ಬರುತ್ತೆ, ಪ್ರೋಗ್ರಾಮ್ ಬಂದಾಗ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ್ದೆ ಅಲ್ವಾ. ಸೊ ಇಲ್ಲಿ ಯೂಸ್ ಮಾಡ್ತಾ ಇದೀವಿ ನೋಡಿ, ಪೋಸ್ಟ್ ಮೆಥಡ್ ನ ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ಸೊ ಏನಕ್ಕೆ ಇವೆರಡು ಮೆಥಡ್ ನು ಯೂಸ್ ಮಾಡೋದು ಅಂತಂದ್ರೆ ಗೆಟ್ ಮೆಥಡ್ ಮತ್ತೆ ಪೋಸ್ಟ್ ಮೆಥಡ್ ನ, ಓಕೆ, ಈಗ ನೀವು ಫಾರ್ಮ್ ಇರುತ್ತೆ, ಆ ಫಾರ್ಮ್ ಅಲ್ಲಿ ಸಬ್ಮಿಟ್ ಬಟನ್ ಹಾಕಿರ್ತೀರಾ, ಆಯ್ತಾ. ಸೊ ಇನ್ನೊಂದ್ಸಲ ಒಬ್ರು ಕ್ವಶನ್ ಕೇಳಿದ್ರಿ, ಈಗ ನಾವು ಸಬ್ಮಿಟ್ ಮಾಡಿದಾಗ ಡೇಟಾ ಎಲ್ಲ ಎಲ್ಲಿಗೆ ಹೋಗುತ್ತೆ ಮೇಡಮ್ ಅಂತ ಕೇಳಿದ್ರಿ ಅಲ್ಲ, ಒಬ್ರು ಕ್ವಶನ್ ಕೇಳಿದ್ರೆ. ಓಕೆ, ಸೊ ಸಬ್ಮಿಟ್ ಮಾಡಿದಾಗ ಸೊ ಡೇಟಾ ಎಲ್ಲ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ನಿಮ್ಮ ಸ್ಕ್ರಿಪ್ಟ್ ಫೈಲ್ ಇರುತ್ತಲ್ಲ, ಸೊ ಅದು ಈ PHP ಫೈಲ್ ಆಗಿರ್ಬೋದು ಅಥವಾ PHP ಫೈಲ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಸ್ಕ್ರಿಪ್ಟ್ ಫೈಲ್ ಆಗಿರ್ಬೋದು, ಸೊ ಆ ಪೇಜ್ಗೆ ಹೋಗುತ್ತೆ. ಓಕೆ, ಇಲ್ಲಿ ನೀವು ಕೊಡ್ತೀರಾ, ಇಲ್ಲಿ ಆಕ್ಷನ್ ಈಕ್ವಲ್ಸ್ ಏನಂತ ಕೊಡ್ತೀರಾ ಅಂತಂದ್ರೆ execute.php ಅಂತ ಹೇಳ್ಬಿಟ್ಟು ಫೈಲ್ ನೇಮ್ ನ ಕೊಡ್ಬೇಕು. ಓಕೆ, ಸೊ ನೀವು ಇದೇನು ತಿಳಿಸುತ್ತೆ ಅಂತಂದ್ರೆ ನೀವು ಸಬ್ಮಿಟ್ ಮಾಡಿದಾಗ, ಓಕೆ, ಸೊ ನೀವು ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ಫಾರ್ಮ್ ಅಲ್ಲಿ ಇರೋ ಡೇಟಾ ಎಲ್ಲ ಎಲ್ಲಿಗೆ ಹೋಗ್ಬೇಕು, ಈ ಫೈಲ್ಗೆ ಹೋಗ್ಬೇಕು, execute.php ಅನ್ನೋ ಫೈಲ್ಗೆ ಹೋಗ್ಬೇಕು. ಓಕೆ, ಸೊ ಆ execute.php ಅಲ್ಲಿ ಈ ತರ ಕೋಡ್ ಬರ್ದಿರ್ತೀವಿ ನಾವು. ಗೊತ್ತಾಗ್ತಾ ಇದೆ ಅಲ್ಲ? ಗೊತ್ತಾಗ್ತಾ ಇದೆಯಾ? ಏನಾದ್ರು ಕನ್ಫ್ಯೂಷನ್ ಆಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ? ಎಸ್ ಮೇಡಮ್. ಓಕೆ, ಸೊ ಈಗ ಏನ್ ಮಾಡಿದ್ವಿ, ಇಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಇದೆ ಅಪ್ಪ, ಒಂದು ಫೈಲ್ ಅಲ್ಲಿ ಟೆಕ್ಸ್ಟ್ ಬಾಕ್ಸ್ ಇದೆ. ಆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಯೂಸರ್ ಏನೋ ಡೇಟಾನ ಎಂಟ್ರಿ ಮಾಡ್ತಾನೆ, ಒಂದು ಯೂಸರ್ ನೇಮ್, ಒಂದು ಇಮೇಲ್ ಐಡಿನೋ ಏನೋ ಒಂದು ಎಂಟ್ರಿ ಮಾಡ್ತಾನೆ, ಎಂಟ್ರಿ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಡ್ತಾನೆ. ಓಕೆ, ಸೊ ಸಬ್ಮಿಟ್ ಅಂತ ಕೊಟ್ಟಾಗ ಎಲ್ಲಿ ಹೋಗ್ಬೇಕು ಅದನ್ನ ನಾವಿಲ್ಲಿ ಮೆನ್ಷನ್ ಮಾಡಿರ್ತೀವಿ, ಎಲ್ಲಿ ಹೋಗ್ಬೇಕು ಆ ಡೇಟಾ ಎಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ಫೈಲ್ಗೆ ಹೋಗ್ಬೇಕು. ಇಲ್ಲಿ ನೋಡಿ, ಫಾರ್ಮ್ ಆಕ್ಷನ್ ಈಕ್ವಲ್ಸ್ execute.php. ಓಕೆ, ಸೊ ಮತ್ತೆ ಹೇಗೆ ಹೋಗ್ಬೇಕು ಅದು, ಇದು ಡೇಟಾನ ಕಳ್ಸೋದಕ್ಕೂ ದೇರ್ ಆರ್ 2 ಮೆಥಡ್ಸ್. ಇಲ್ಲಿದೆ ನೋಡಿ, ಗೆಟ್ ಮೆಥಡ್ ಮತ್ತೆ ಪೋಸ್ಟ್ ಮೆಥಡ್. ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು, ನಾವು ಪ್ರಿಫರ್ ಮಾಡೋದು ಯಾವ ಮೆಥಡ್ ನ ಅಂತಂದ್ರೆ ಪೋಸ್ಟ್ ಮೆಥಡ್ ನ ಪ್ರಿಫರ್ ಮಾಡ್ತೀವಿ. ಇಲ್ಲಿ ನೀವು ಗೆಟ್ ಅಂತ ಕೂಡ ಹಾಕ್ಬೋದು, ಓಕೆ, ಅಥವಾ ಪೋಸ್ಟ್ ಅಂತ ಕೂಡ ಹಾಕ್ಬೋದು. ಬಟ್ ಪ್ರಿಫರ್ ಮಾಡೋದು ಯಾವುದು, ಪೋಸ್ಟ್ ಮೆಥಡ್ ನ. ಓಕೆ, ಸೊ ಪೋಸ್ಟ್ ಮಾಡಿದ್ವಿ, ಡೇಟಾನ ಕಳ್ಸಿದ್ವಿ, ಡೇಟಾ execute.php ಗೆ ಹೋಗುತ್ತೆ, ಆಯ್ತಾ. ಈ execute.php ಅನ್ನೋ ಫೈಲ್ ಏನ್ ಮಾಡ್ಬೇಕು, ಡೇಟಾನ ಕಲೆಕ್ಟ್ ಮಾಡ್ಕೋಬೇಕು. ಸೊ ಹೇಗೆ ಡೇಟಾನ ಅದು ಕಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಅಗೇನ್ ಯೂಸಿಂಗ್ ದಿಸ್ ಪೋಸ್ಟ್ ಮೆಥಡ್. ಇಲ್ಲಿ ಮತ್ತೆ ಮೆನ್ಷನ್ ಮಾಡ್ತಾ ಇದೀವಿ ನೋಡಿ. ಸೊ ಇದನ್ನ ಅಸ್ಯೂಮ್ ಮಾಡ್ಕೊಳ್ಳಿ, ದಿಸ್ ಇಸ್ ಯುವರ್ execute.php. ಓಕೆ, ಇದು ನಿಮ್ಮ execute.php ಅನ್ನೋ ಫೈಲ್. ಇಲ್ಲಿ ಏನ್ ಮಾಡ್ತಾ ಇದೆ, ಇದು execute.php ಅನ್ನೋ ಫೈಲ್ ಕಲೆಕ್ಟ್ ಮಾಡ್ಕೊಳ್ತಾ ಇದೆ ಡೇಟಾನ. ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ದಿಸ್ ಇಸ್ ದಿ ಪ್ರೊಸೀಜರ್, $_post. ಸಪೋಸ್ ನೀವಿಲ್ಲಿ ಏನಾದ್ರು ಗೆಟ್ ಮೆಥಡ್ ಮೂಲಕ ಡೇಟಾನ ಕಳಿಸಿದ್ರಿ ಅಂತಂದ್ರೆ ಇಲ್ಲೇನ್ ಹಾಕ್ಬೇಕಿತ್ತು, ನೀವು ಗೆಟ್ ಅಂತ ಹಾಕ್ಬೇಕಿತ್ತು. ಓಕೆ, ಬಟ್ ನಾವಿಲ್ಲಿ ಪೋಸ್ಟ್ ಅಂತ ಹಾಕಿರೋದ್ರಿಂದ ಇಲ್ಲಿ ಪೋಸ್ಟ್ ಅಂತಾನೆ ಕೊಡ್ಬೇಕು. ಓಕೆ, ಮತ್ತೆ ಯಾವ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಬೇಕು, ಈ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಇದೆ, ಇಲ್ಲಿ ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್ ಮತ್ತೆ ನೇಮ್ ಕೊಟ್ಟಿದೀವಿ ನೋಡಿ, ಇದಕ್ಕೆ
ನಮ್ ಅಂತ ಹೇಳ್ಬಿಟ್ಟು ನಂಬರ್ ಅಂತ ಹೇಳ್ಬಿಟ್ಟು ಒಂದು ನೇಮ್ ಕೊಟ್ಟಿದೀವಲ್ಲ, ಆ ನೇಮ್ ಮೂಲಕನೇ ವಿ ಹ್ಯಾವ್ ಟು ಕಲೆಕ್ಟ್. ಓಕೆ, ಸೊ ದಿಸ್ ಡೇಟಾ ವಿ ಆರ್ ಕಲೆಕ್ಟಿಂಗ್. ಕಲೆಕ್ಟ್ ಮಾಡ್ಕೊಂಡು ಒಂದು ವೇರಿಯೇಬಲ್ ಅಲ್ಲಿ ಹಾಕೊಳ್ತಾ ಇದೀವಿ. ಓಕೆ, ಸೊ ಅರ್ಥ ಆಯ್ತಾ ಇದು? ಗೆಟ್ ಮೆಥಡ್ ಮತ್ತೆ ಪೋಸ್ಟ್ ಮೆಥಡ್, ಇದನ್ನ ಇಲ್ಲಿ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂದ್ರೆ ನಿಮ್ಮ PHP ಇಸ್ ಅ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಆಯ್ತಾ? ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಡೇಟಾನ ಕಲೆಕ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ಈ ಡೇಟಾ ಯಾವಾಗ ಹೋಗುತ್ತೆ ಅಂತಂದ್ರೆ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀರಲ್ಲ ಅವಾಗ್ಲೇ ಡೇಟಾ ಹೋಗೋದು. ನೀವು ಇಲ್ಲಿ ಇನ್ಪುಟ್ ಟೈಪ್ ಈಕ್ವಲ್ಸ್ ಬಟನ್ ಅಂತ ಹಾಕಿದ್ರೆ ಡೇಟಾ ವಿಲ್ ನಾಟ್ ಬಿ ಸೆಂಟ್. ಏನ್ ಕೊಡ್ಬೇಕು ಇಲ್ಲಿ? ಇನ್ಪುಟ್ ಟೈಪ್ ಈಕ್ವಲ್ಸ್ ಸಬ್ಮಿಟೇ ಇರಬೇಕು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಡೇಟಾ ಹೋಗೋದು. ಓಕೆ, ಸೊ ಕಲೆಕ್ಟ್ ಮಾಡ್ಕೊಳತ್ತೆ. ಆಯ್ತಾ? ಸೊ ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ನಾವು ಇದನ್ನ ಕೊಡ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ನಾವು ಸೇಮ್ ಫಾರಮ್ಗೆನೆ ಸೇಮ್ ಫೈಲ್ಗೆನೆ ಡೇಟಾನ ಕಳಿಸ್ತಾ ಇದೀವಿ. ಆಯ್ತಾ? ನಾವು ಇನ್ನೊಂದು ಫೈಲ್ಗೆ ಡೇಟಾನ ಕಳಿಸ್ತಾ ಇಲ್ಲ. ಸೊ ಡೇಟಾನ ಅದೇ ಫೈಲ್ ಅಲ್ಲಿರೋ PHP ಗೆ ಕಳಿಸ್ತಾ ಇದೀವಲ್ಲ, ಸೊ ಅದಕ್ಕೇನೆ ಇಲ್ಲಿ ಆಕ್ಷನ್ ಅಲ್ಲಿ ಏನು ಕೊಡ್ತಾ ಇಲ್ಲ. ಸೊ ಇಲ್ಲಿ ಏನು ಕೊಡ್ಲಿಲ್ಲ ಅಂತಂದ್ರೆ ಆಕ್ಷನ್ ಈಕ್ವಲ್ಸ್ ಅಂತ ಹೇಳ್ಬಿಟ್ಟು ಏನು ಕೊಡ್ಲಿಲ್ಲ ಅಂತಂದ್ರೆ ಎಲ್ಲಿ ಹೋಗುತ್ತೆ ಡೇಟಾ ಅಂತಂದ್ರೆ ಸೇಮ್ ಫೈಲ್ ಅಲ್ಲೇ ಇರುತ್ತೆ. ಸೊ ಏನು ನಮ್ಮ ಫೈಲ್ first.php. ಸೊ ಈ ಫೈಲ್ಗೆನೆ ಡೇಟಾ ವಿಲ್ ಬಿ ಸೆಂಟ್. ಎಲ್ಲಿಗೆ? ಈ PHP ಪಾರ್ಟ್ಗೆ ಡೇಟಾ ವಿಲ್ ಬಿ ಸೆಂಟ್. ಓಕೆ, ಸೊ ಇಲ್ಲಿ PHP ಪಾರ್ಟ್ ಅಲ್ಲಿ ಡೇಟಾನ ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಆಕ್ಷನ್ ಅಲ್ಲಿ ಏನು ಕೊಡ್ಲಿಲ್ಲ ಅಂತಂದ್ರೆ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ಸೆಂಟ್ ಟು ದಿ ಸೇಮ್ ಫೈಲ್. ನಿಮ್ಮ HTML ಯಾವ ಫೈಲ್ ಅಲ್ಲಿ ಇರುತ್ತೆ ಅದೇ ಫೈಲ್ ಅಲ್ಲಿರೋ PHP ಗೆ ಯುವರ್ ಡೇಟಾ ವಿಲ್ ಬಿ ಸೆಂಟ್. ಓಕೆ, ಸೊ ಎಕ್ಸಿಕ್ಯೂಟ್ ಮಾಡೋಣ ಈ ಪ್ರೋಗ್ರಾಮ್ನ. ಆಯ್ತಾ? ಫೈಲ್ ನೇಮ್ ಏನು ಟೈಪ್ ಮಾಡ್ತೀನಿ ನೋಡಿ, ಇನ್ನೊಂದ್ಸಲ ಟೈಪ್ ಮಾಡ್ತೀನಿ, ಸ್ಕ್ರೀನ್ ಶೇರ್ ಮಾಡ್ತೀನಿ. HTTP ನಿಮ್ಮ ಕ್ರೋಮ್ ಓಪನ್ ಮಾಡ್ಬಿಟ್ಟು ಗೂಗಲ್ ಕ್ರೋಮ್ ಓಪನ್ ಮಾಡಿ http:// ಲೋಕಲ್ ಹೋಸ್ಟ್ ಮತ್ತೆ first.php. ಓಕೆ, ಎಸ್. ಸೊ ಇಲ್ಲಿ ಏನೋ ವಾರ್ನಿಂಗ್ ಬರ್ತಾ ಇದೆ, ಈ ವಾರ್ನಿಂಗ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಯ್ತಾ? ಈಗ ಇಲ್ಲಿ ನಾನು ನಂಬರ್ ಕೊಡ್ತೀನಿ 456 ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಡ್ತೀನಿ ನೋಡಿ. ಸಿ ಹಿಯರ್, ಸಮ್ ಆಫ್ ಡಿಜಿಟ್ಸ್ ಆಫ್ ದಿ ನಂಬರ್ 456 is 6. ಓಕೆ, ಸೊ ಆನ್ಸರ್ ಬರ್ತಾ ಇದೆ ನೋಡಿ, ಇಟ್ ಈಸ್ 6. 456 the sum of digits is 6. Okay, so this is how you send the data through post method. So submit ಅಂತ ಕ್ಲಿಕ್ ಮಾಡಿದಾಗ post method ಮೂಲಕ ಈ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ಡೇಟಾ ಎಲ್ಲ PHP ಗೆ ಹೋಗುತ್ತೆ. ಸೊ PHP ಅಲ್ಲಿ ನಾವು ಡೇಟಾನ ಕಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಸೊ ಇದು ಲ್ಯಾಬ್ ಸೈಕಲ್ ಪ್ರೋಗ್ರಾಮ್ ಆಯ್ತು. 4th ಪ್ರೋಗ್ರಾಮ್ ಪಾರ್ಟ್ ಬಿ ಅಲ್ಲಿ. ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ 12 ಗಂಟೆಗೆ ಇನ್ನೊಂದು ಕ್ಲಾಸ್ ತಗೊಳ್ತೀನಿ. ಆ ಕ್ಲಾಸ್ ಅಲ್ಲಿ ಡೇಟಾ ಬೇಸ್ ನ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ಟಾಪಿಕ್ ಅದು, ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ ಕೂಡ. ಅದು ಎಕ್ಸಾಮ್ ಅಲ್ಲೂ ಕ್ವಶನ್ ಕೇಳ್ತಾರೆ ಅದನ್ನ. ಆಯ್ತಾ? 8 ಮಾರ್ಕ್ಸ್ ನೇ ಹೇಳಿದ್ನಲ್ಲ, 8 ಮಾರ್ಕ್ಸ್ ಮಿನಿಮಮ್ 8 ಮಾರ್ಕ್ಸ್ ಗಂತೂ ಅದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ ಮಿನಿಮಮ್. ಅದಕ್ಕಿಂತ ಜಾಸ್ತಿನೂ ಕೇಳ್ಬೋದು. ಆಯ್ತಾ? ಸೊ ಅದನ್ನ ನೆಕ್ಸ್ಟ್ 12 ಗಂಟೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಏನಾದ್ರು ಡೌಟ್ ಇದ್ರೆ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಅಷ್ಟರಲ್ಲಿ ನಿಮ್ಮ ಅಟೆಂಡೆನ್ಸ್ ತಗೊಳ್ತೀನಿ.
ಸೊ ಏನು ಡೌಟ್ ಇಲ್ಲ ಅಂತಂದ್ರೆ ಮತ್ತೆ 12 ಗಂಟೆಗೆ ಮೀಟ್ ಆಗೋಣ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.